ಈಗ ಸುಧಾಮೂರ್ತಿಯವರು ಏನು ಬೃಹಸ್ಪತಿಗಳ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅಂಡ್ ಕಾಂಗ್ರೆಸ್ ಗ್ಯಾಂಗ್ ದೇಶದ್ರೋಹಿಗಳು ಅಂತ ಇನ್ನೊಬ್ಬರು ಹೇಳಿದ್ದಾರೆ. ಹಂಗಾರೆ ಕೋರ್ಟ್ಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು. ರಾಜ್ಯದ ಹೈಕೋರ್ಟ್ಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ. ರಾಜ್ಯದ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ನಿಮ್ಗಿಷ್ಟ ಇದ್ದರೆ ಭಾಗವಹಿಸಿ, ಇಲ್ಲ ಅಂದರೆ ಭಾಗವಹಿಸಬೇಡಿ. ಮಾಹಿತಿ ಅಷ್ಟೇ, ನಿಮ್ಗೇನು ಮಾಹಿತಿ ಬೇಕೋ ಅಷ್ಟನ್ನು ಮಾತ್ರ ಕೊಡಿ ಅಂತ ಹೈಕೋರ್ಟ್ ಹೇಳಿದ ಮೇಲೂ ಕೂಡ ಹೈಕೋರ್ಟ್ ವಿರುದ್ಧವಾಗಿ ರಾಜ್ಯ ಸರ್ಕಾರ ಜನಗಳಿಗೆ ಹೀನಾಮಾನವಾಗಿ ಅವ್ರನ್ನ ತೆಗಳ್ತಾ ಇರೋದು, ವೈಯಕ್ತಿಕ ನಿಂದನೆ ಮಾಡ್ತಾ ಇರೋವಂಥದ್ದು ಎಷ್ಟು ಸರಿ? ಹೈಕೋರ್ಟ್ ಆದೇಶಕ್ಕೆ ಹಂಗಾರೆ ಗೌರವ ಬೇಡವಾ? ಸುಧಾಮೂರ್ತಿ ಅವರೇನು ಹೇಳಿದ್ದಾರೆ, ನಾನು ಇದರಲ್ಲಿ ಭಾಗವಹಿಸಲ್ಲ, ನನಗೆ ಇದರಿಂದ ಏನು ಉಪಯೋಗ ಏನಿಲ್ಲ, ನನಗೆ ಅಪಾಯನೂ ಇಲ್ಲ ಉಪಯೋಗನೂ ಏನೂ ಇಲ್ಲ, ಅದನ್ನು ನಾನು ಮಾಡಲ್ಲ. ಕೋರ್ಟು ಹೇಳಿದೆ, ನಿಮ್ಗೆ ಇಷ್ಟ ಇದ್ದರೆ ಭಾಗವಹಿಸಿ, ಇಲ್ಲ ಅಂದರೆ ಬಿಡಿ ಅಂತ ಹೇಳಿದೆ. ಏನು ತಪ್ಪು ಅದರಲ್ಲಿ? ಬೃಹಸ್ಪತಿಗಳ ಅಂದರೆ ಏನು ನೀನು ಬೃಹಸ್ಪತಿನಾ? ನೀನ್ಯಾವ ಬೃಹಸ್ಪತಿ? ಅವರಾದರೂ ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ತಾರೆ. ಅವ್ರ ಟ್ಯಾಕ್ಸಿಂದ ಸಾವಿರಾರು ಕೋಟಿ, ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಬಂದಿದೆ. ಎಸ್ ಎಂ ಕೃಷ್ಣ ಅವರು, ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು, ಎಸ್ ಎಂ ಕೃಷ್ಣ ಅವರು ಈ IT-BTಯನ್ನು ತಂದಾಗ ಫಸ್ಟು ಇನ್ಫೋಸಿಸ್ ಅವರೇ. ರಾಜ್ಯಕ್ಕೆ ಹೆಚ್ಚು ಆದಾಯ ಬರ್ತಾ ಇರೋದು ಇನ್ಫೋಸಿಂದನೇ ಹೆಚ್ಚು ಆದಾಯ ಬರ್ತಾ ಇರೋದು. ಇಲ್ಲ ಅದು ಆಂಧ್ರ ಹೊರಟೋದ್ರೆ ನಮ್ಮ ಕತೆ ಏನು? ಇನ್ಫೋಸಿಸ್ ಅಂತವ್ರನ್ನ ಹಿಂಗೆ ಬೃಹಸ್ಪತಿಗಳು ಎಲ್ಲ ಬೈತಿರಲ್ಲ, ನಾಳೆ ಏನಾನ ಅವರು ಆಂಧ್ರಾಗ ಹೊರಟೋದ್ರೆ ನಮ್ಮ ಕತೆ ಏನು? ಹೈಯೆಸ್ಟ್ ದುಡ್ಡು ಸಾವಿರಾರು ಕೋಟಿ ಬರ್ತಾ ಇದೆ. ತೆರಿಗೆ ಎಲ್ಲ ಹೊರಟೋದ್ರೆ ನಾವು ಎಲ್ಲಿಂದ ಹೋಗ್ತೀರಾ? ಇವಾಗೇ ಭಿಕ್ಷಾ ಪಾತ್ರ ಹಿಡಿದಿದ್ದೀರಾ ಕಾಂಗ್ರೆಸ್ ಅವ್ರು. ನೀವು ಅಲ್ಲಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀರಾ, ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಮ್ಮ ತೆರಿಗೆ ನಮ್ಮ ಹಕ್ಕು. ಯಾರ್ದು? ನಿಮ್ಮ ತೆರಿಗೆನ ಇದು? ನಿಮ್ಮ ಮನೆ ತೆರಿಗೆನ ಇದು? ಬೆಂಗಳೂರು ಜನ ಕೇಳ್ತಾ ಇದ್ದಾರೆ, ನಮ್ಮ ತೆರಿಗೆ ಬೆಂಗಳೂರಲ್ಲೇ ಖರ್ಚು ಮಾಡಿ ಅಂತ. ಮಾಡ್ತೀರಾ? ಮೈಸೂರವ್ರು ಹೇಳ್ತಾರೆ, ನಮ್ಮ ತೆರಿಗೆನ ಮೈಸೂರಲ್ಲೇ ಖರ್ಚು ಮಾಡಿ, ಮಾಡ್ತೀರಾ? ಹುಬ್ಳಿಯವ್ರು ಹೇಳ್ತಾರೆ, ನಮ್ಮ ತೆರಿಗೆನ ನಮ್ಮಲ್ಲೇ ಖರ್ಚು ಮಾಡಿ, ಮಾಡ್ತೀರಾ? ಜ್ಞಾನ ಬೇಡನ್ರಿ, ಸಾಮಾನ್ಯ ಜ್ಞಾನ. ಓದಿದ್ದೀನಿ ಅಂತ ಬೇರೆಯವ್ರನ್ನ ಬೃಹಸ್ಪತಿ ಅಂತಿರಲ್ಲ, ನೀವ್ಯಾವ ಬೃಹಸ್ಪತಿಗಳು? ನಮ್ಮ ತೆರಿಗೆ ನಮ್ಮ ಇದಂತೆ, ಅದಕ್ಕೆ ಹೇಳೋರು ಹುಬ್ಳಿಯವರು, ನಮ್ಮ ತೆರಿಗೆ ನಮ್ಮಲ್ಲೇ ಖರ್ಚು ಮಾಡಿ, ಮಾಡ್ತೀರಾ? ನೀವು ಮಾಡೋಕ್ಕಾಗಲ್ಲ ಅಂದರೆ ಕೇಂದ್ರ ಸರ್ಕಾರಕ್ಕೆ ಹೆಂಗೆ ಬುದ್ಧಿ ಹೇಳ್ತೀರಾ ನೀವು? ಹೇಳಿ, ಕೇಂದ್ರ ಸರ್ಕಾರಕ್ಕೆ ಹೆಂಗೆ ಬುದ್ಧಿ ಹೇಳ್ತೀರಾ? ನೀವೇನು ಬೃಹಸ್ಪತಿಗಳಲ್ಲ. ಯಾರ್ಯಾರು ಎಷ್ಟೆಷ್ಟು ನಿಮ್ಮ ಕ್ವಾಲಿಫಿಕೇಷನ್ನ ಫಸ್ಟು ಎಲ್ಲ ಜನಗಳ ಮುಂದೆ ಇರಿ. ನಿಮ್ಮ ಕ್ವಾಲಿಫಿಕೇಷನ್ ಏನೇನು ಅಂತ ಇಟ್ಟರೆ ಜನಕ್ಕೆ ಗೊತ್ತಾಗುತ್ತೆ ನೀವು ಏನು ಓದಿದ್ದೀರಾ. ಬೃಹಸ್ಪತಿಗಳ ಅಲ್ಲ ಅಂತ ನಿಮ್ಮ ಮಂತ್ರಿಮಂಡಲದಲ್ಲಿರೋ ಎಲ್ಲರದೂ ಎಷ್ಟೆಷ್ಟು ಎಜುಕೇಷನ್ ಲೆವೆಲ್ ಇದೆ ಅಂತ ಇಟ್ಟರೆ ಯಾರು ಇನ್ಫೋಸಿಸ್ ಸುಧಾಮೂರ್ತಿಯವರು ಬೃಹಸ್ಪತಿನ, ನೀವು ಬೃಹಸ್ಪತಿನ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಗೊತ್ತಾಗ್ತದೆ. ರಾಜ್ಯ ಜನ ತೀರ್ಮಾನ ಮಾಡಲಿ, ಯಾರು ಬೃಹಸ್ಪತಿ, ನೀವಾ ಅವರ ಅಂತ ತೀರ್ಮಾನ ಮಾಡಿ. ವಿಧಾನಸಭೆಯಲ್ಲಿ ನ್ಯಾಯವಾಗಿ ಕನ್ನಡ ಮಾತಾಡೋಕ್ಕೆ ಬರಲ್ಲ ನಿಮಗೆ. ವಿಧಾನಸಭೆಯಲ್ಲಿ ನಿಮ್ಗೆ ಕನ್ನಡ ಮಾತಾಡೋಕ್ಕೆ ಬರಲ್ರಿ. ಆಯಮ್ಮ ಸ್ವಚ್ಛ ಕನ್ನಡದಲ್ಲಿ ಮಾತಾಡ್ತಾರೆ. ಕಾದಂಬರಿಗಳು ಬರೆದವ್ರೆ ಕನ್ನಡದಲ್ಲಿ. ಬೆಂಗಳೂರು ಕಾರ್ಪೊರೇಷನ್ ನಂಗೆ ತಿಳ್ ಪ್ರಕಾರ 1,000-2,000 ಕೋಟಿ ರೂಪಾಯಿ ಇದು ಕೊಟ್ಟಿದ್ದಾರೆ ಅವರು. ಆ ಟಾಯ್ಲೆಟ್ಗಳು ಕಟ್ಟೋಕ್ಕೆ, ಫ್ಲಡ್ ಆದಾಗ ಮನೆಗಳು ಬಿದ್ದೋದಾಗ ಕಟ್ಟೋಕ್ಕೆ 2,000 ಕೋಟಿ ಮೇಲೆ ಕೊಟ್ಟಿದ್ದಾರೆ ಅವರು. ನೀವೇನು ಕೊಟ್ಟಿದ್ದೀರ ಬೃಹಸ್ಪತಿಗಳು? ನೀವು ಯಾವ ಊರಿಗೆ ಬೃಹಸ್ಪತಿ ರೀ? ಅವರಾದರೂ ಇಷ್ಟು ದಾನ ಮಾಡಿದ್ದಾರೆ. CSR ಫಂಡ್ ಬಿಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬರೀ CSR ಅಲ್ಲ, CSR ಫಂಡ್ ಬಿಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅವರು. ನೀವೆಲ್ಲಿ ಕೊಟ್ಟಿದ್ದೀರಾ ಹೇಳಿ?